ಹಲೋ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಿದ್ದೀರಾ ಇಸ್ರೋಯಿಂದ ಬಂದಿರತಕ್ಕಂಥ ಒಂದು ಲೀಗಲ್ ಕನ್ಸಲ್ಟೆಂಟ್ ರಿಕ್ರೂಟ್ಮೆಂಟ್ 2026 ISRO ಇಸ್ರೋ DOS ಲೀಗಲ್ ಕನ್ಸಲ್ಟೆಂಟ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆಫ್ಲೈನ್. ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಇಲ್ಲಿ ಲೀಗಲ್ ಕನ್ಸಲ್ಟೆಂಟ್ಗೆ ವೇಕೆನ್ಸಿ ಖಾಲಿ ಇರತಕ್ಕಂಥದ್ದು. ಇಲ್ಲಿ ಒಂದು ಸಮ್ಮರಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ISRO DOS ರಿಕ್ರೂಟ್ಮೆಂಟ್ 2026 ಫಾರ್ ಅ ಪೋಸ್ಟ್ ಆಫ್ ಅ ಲೀಗಲ್ ಕನ್ಸಲ್ಟೆಂಟ್. ಲೀಗಲ್ ಕನ್ಸಲ್ಟೆಂಟ್ಗೆ ಇಲ್ಲಿ ವೇಕೆನ್ಸಿಯನ್ನು ಖಾಲಿ ಇರತಕ್ಕಂಥದ್ದು, ಕರೆದಿರ್ತಕ್ಕಂಥ ಒಂದು ಪೋಸ್ಟ್ ಆಗಿರ್ತಕ್ಕಂಥದ್ದು. ಕ್ಯಾಂಡಿಡೇಟ್ಸ್ ವಿತ್ LLB ಕ್ಯಾನ್ ಅಪ್ಲೈ ಆಫ್ಲೈನ್. ಕ್ಯಾಂಡಿಡೇಟ್ಸ್ LLB ಮುಗಿಸಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಆಫ್ಲೈನ್ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗಿರುತ್ತೆ. ದ ಆಫ್ಲೈನ್ ಅಪ್ಲಿಕೇಶನ್ಸ್ ಓಪನ್ 13/1/2026. ಆಲ್ರೆಡಿ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಕ್ಲೋಸ್ ಯಾವಾಗ ಆಗುತ್ತಪ್ಪ ಅಂತಂದರೆ 6/2/2026, 6ನೇ ತಾರೀಕು 2ನೇ ತಿಂಗಳು, ಅಂದರೆ ಈ ಬರ್ತಕ್ಕಂಥ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕ್ಲೋಸ್ ಆಗ್ತಕ್ಕಂಥ ಒಂದು ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಕ್ಯಾಂಡಿಡೇಟ್ಸ್ ಶೆಲ್ ಅಪ್ಲೈ ಆಫ್ಲೈನ್ ಥ್ರೂ ISRO ವೆಬ್ಸೈಟ್ isro.government.in ಅಂತಕ್ಕಂಥ ಒಂದು ವೆಬ್ಸೈಟ್ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದರೆ ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಅದೇ ಸಮರಿಯನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ, ಅದು ಅಷ್ಟೊಂದು ಯೂಸ್ ಇಲ್ಲ. ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಕಂಪನಿ ನೇಮ್, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಫೇಕ್ ನ್ಯೂಸ್ ಅಲ್ಲ, 100% ರಿಸರ್ಚ್ ಮಾಡಿ ಕೊಡ್ತಿರ್ತಕ್ಕಂಥ ಒಂದು ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸಿಂದ ಕರೆತಿರ್ತಕ್ಕಂಥ ಒಂದು ವೇಕೆನ್ಸಿ. ಪೋಸ್ಟ್ ನೇಮ್ ಏನಪ್ಪ ಅಂತಂದರೆ ಲೀಗಲ್ ಕನ್ಸಲ್ಟೆಂಟ್ ಅಂತಕ್ಕಂಥ ಒಂದು ಪೋಸ್ಟು. ಅದೇ ರೀತಿಯಾಗಿ ಸ್ಯಾಲರಿ ಬಂದ್ಬಿಟ್ಟು ಇಲ್ಲಿ ನಿಮಗೆ 50,000 ರೂಪಾಯಿ ಪರ್ ಮಂತ್, ಒಂದು ಮಂತಿಗೆ 50,000 ರೂಪಾಯಿ ಮಿನಿಮಮ್ ಆಗಿ ಕೊಡ್ತಕ್ಕಂಥ ಒಂದು ಸ್ಯಾಲರಿ ಸ್ಕೇಲ್ ಇದೆ ಇಲ್ಲಿ. ಅದೇ ರೀತಿ ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇ ರೀತಿ ಕ್ವಾಲಿಫಿಕೇಷನ್ ಏನಾಗಬೇಕಪ್ಪ ಅಂತಂದರೆ ನಿಮಗೆ ಗ್ರ್ಯಾಜುಯೇಷನ್ ಇನ್ ಲಾ ಥ್ರೂ ರೆಗ್ಯುಲರ್ ಮೋಡ್ ಆಫ್ ಅ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಯೂನಿವರ್ಸಿಟಿ ಅಂದರೆ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಇಂಡಿಯಾ ಒಳಗೆ ನೀವು ಲಾ ಅನ್ನು ಓದಿರಬೇಕು. LLB ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಏಜ್ ಲಿಮಿಟ್ ಎಷ್ಟು ಹೇಳಿದ್ದಾರೆ ಅಂತಂದರೆ ಲೆಸ್ ದ್ಯಾನ್ 63 ಇಯರ್ಸ್, 63 ವರ್ಷಕ್ಕಿಂತ ಕಮ್ಮಿ ಇರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡ್ಬೋದು, ನಿಮಗೆ ಸ್ಕ್ರೀನನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಲೆಸ್ ದ್ಯಾನ್ 63 ಇಯರ್ಸ್. ಅದೇ ರೀತಿಯಾಗಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ? 1/1/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಯಾವಾಗ ಅಂತಂದರೆ 6/2/2026 ಲಾಸ್ಟ್ ಡೇಟ್. ಅಫಿಷಿಯಲ್ ವೆಬ್ಸೈಟ್ ನೋಡಿ, https://www.isro.gov.in ಅಂತಕ್ಕಂಥ ಒಂದು ವೆಬ್ಸೈಟ್. ಇದ್ರ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದು. ಪೋಸ್ಟನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇ ರೀತಿಯಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಏನೇನು ಇರಬೇಕಂತಂದು ಹೇಳಿದ್ದಾರೆ. ಇದನ್ನೊಂದು ಸತಿ ನೀವು ಓದ್ಕೊಳ್ಳಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಇನ್ ಲಾ, ಅದೇ ರೀತಿಯಾಗಿರ್ತಕ್ಕಂಥದ್ದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅದೇ ರೀತಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮಿನಿಮಮ್ 5 year ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಲೀಗಲ್ ಕೇಸಸ್ ಆ್ಯಂಡ್ ನಾಲೆಜ್ ಇನ್ ಅ ಸರ್ವಿಸ್ ಮ್ಯಾಟರ್ಸ್ ರಿಲೇಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಎಸೆನ್ಷಿಯಲ್. ಅಂದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಿದ್ದಾರೆ ಇಲ್ಲಿ. ನೋಡಿ, ಇದನ್ನು ನೀವು ಕ್ಲಿಯರಾಗಿ ಓದ್ಕೊಂಡು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಎಕ್ಸ್ಪೀರಿಯನ್ಸು 5 years ಕೇಳಿದ್ದಾರೆ. ಸ್ಯಾಲರಿ ಬಂದ್ಬಿಟ್ಟು ಎಷ್ಟಿದೆ? 50,000. TADA ಇರಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮ್ಯಾಕ್ಸಿಮಮ್ ಲೆಸ್ ದೆನ್ 63 years ಓಲ್ಡ್ ಇರ್ತಕ್ಕಂಥವ್ರು ಹಾಕೋಬೋದು. ಲಾಸ್ಟ್ ಡೇಟ್, ಅದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಈ ಬುಲೆಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹೌ ಟು ಅಪ್ಲೈ ಅಂತಕ್ಕಂಥ ಒಂದು ಬುಲೆಟಿನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಇದನ್ನು ತೋರಿಸ್ತಾ ಇದ್ದೀನಿ, ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನೀವು ಪಾಸ್ ಮಾಡಿ ಬೇಕಾದ್ರೆ ಓದ್ಕೋಬೋದು. ಇಲ್ಲಿ ಓಪನ್ ಮಾಡೋಣ, ಒಂದು ನಿಮಿಷ. ನೋಟಿಫಿಕೇಷನ್ ಕೂಡ ನಿಮಗೆ ತೋರಿಸ್ತೀನಿ, ಅಫಿಷಿಯಲ್ ನೋಟಿಫಿಕೇಷನ್ ಏನು ಬಂದಿದೆ ಅಂತಂದು. ಓಪನ್ ಆಗ್ತಿಲ್ಲ ಗಾಯ್ಸ್ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.